ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ಸೋಮವಾರ ವಿಜಯಪುರ ನಗರದಲ್ಲಿ ಸುರಿದ ಮಳೆಯಿಂದ ನಾಗ್ತಾನ್ ಮತಕ್ಷೇತ್ರದಲ್ಲಿ ಬರುವ ವಾರ್ಡ್ ನಂಬರ್ 10ರಲ್ಲಿ ಬರುವ ಕಲ್ಯಾಣ ನಗರ, ಲಕ್ಷ್ಮೀನಗರ ಸೇರಿದಂತೆ ಹಲವು ಬಡಾವಣೆಗಳ ಜನತೆಯ ಬದುಕು ಹೈರಾಣಾಗಿದೆ. ಪ್ರತಿಷ್ಠಿತ ಆಸ್ಪತ್ರೆ BLDE ಎದುರು ಇರುವ ಈ ವಾರ್ಡ್ ಹೇಳಿಕೊಳ್ಳಲು ಹೈಫೈ ವಾರ್ಡ್ ಎಂಬಂತಿದೆ. ಆದರೆ ಕೆಲವು ಬಡಾವಣೆಗಳು ಸ್ಲಂಗಿಂತ ಕಡಿಮೆ ಏನಿಲ್ಲ. ಇಂದು ಸಚಿವ MB ಪಾಟೀಲ್ ರವರು ವಿಜಯಪುರ ನಗರದಲ್ಲಿ ಸಂಚರಿಸಿದ್ದಾರೆ. ಆದರೆ ನಾವುಗಳು 2 ದಿನಗಳಿಂದ ಸಂಕಷ್ಟ ಅನುಭವಿಸುತ್ತಿದ್ದೇವೆ. ನಮ್ಮ ಸಂಕಷ್ಟ ಯಾರು ಕೇಳುವವರು ಯಾರೂ ಇಲ್ಲ ಎಂದು ವಾರ್ಡ್ ನಂಬರ್ 10ರ ಮಹಿಳೆಯರು, ಯುವಕರು BLDE ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ವಾರ್ಡ್ನ ಜನತೆ ಟೈರ್ಗೆ ಬೆಂಕಿ ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಕಳೆದ 2 ದಿನಗಳಿಂದ ಮಹಾನಗರ ಪಾಲಿಕೆ ಅಥವಾ ಶಾಸಕರು ಇತ್ತ ತಲೆ ಕೂಡ ಹಾಕಿಲ್ಲ, ನಮ್ಮ ಗೋಳು ಕೇಳ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅವ್ರ ಮನೆ ಲೈಟ್ 2 ದಿವಸ ತೆಗೀರಿ, ನಮ್ಮ ಮನೆ ಎಂದು ಗೊತ್ತಾಗ್ತದೆ. ನಾವು ಮೇನ್ ರೋಡ್ ಲೈಟ್ ಇಲ್ಲ, ನಮ್ಗೆ ರೋಡ್ ಲೈಟ್ ಇಲ್ಲ, ರೋಡ್ ಇಲ್ಲ, ರೋಡ್ನಾಗ ಗಟರ್ ನೀರೆಲ್ಲ ಊಟ ಮಾಡ್ಬೇಕು. ನಾವು ನಮ್ಮ ಮಕ್ಕಳಿಗೆ ಊಟ ಹಾಕ್ಬೇಕು, ಎಲ್ಲಿ ಕೂತು ಊಟ ಹಾಕ್ಬೇಕು? ಮನ್ಯಾಗ ಹುಳ ಉಪ್ಪಡಿ ಎಲ್ಲ ಅದಾವು, ಅವೆಲ್ಲ ಮಕ್ಕಳು ಕರ್ಕೊಂಡು ಶಾಲೆ ಕಳ್ಸಬೇಕು. ಅದು ದೊಡ್ಡ ಗಟರ್ ಮಾಡ್ತಾರೆ, ಗಟರ್ ಮುಚ್ಚಲಿಲ್ಲ ಅಂದ್ರೆ ನಾವೇ ಕಲ್ಲು ಹಾಕಿ ಮುಚ್ಚಿ ಬಿಡ್ತೀವಿ, ಅಷ್ಟ ಮಾಡ್ತೀವಿ. ಏನು ಮಾಡಕ್ಕಾಗಲ್ಲ. ಮಕ್ಕಳೆಲ್ಲ ಮನೆಯಿಂದ ಹೊರಗೆ ಹೋಗ್ತಾರೆ. ಮುಂಜಾನೆ ಬರ್ತೀವಿ, ನಮ್ಮ ಮಕ್ಕಳು ಬರ್ತಾರ. ಎಷ್ಟು ದಿನ ಆಯ್ತು? ನೋಡ್ರಿ, ಇದು 20 ವರ್ಷ 30 ವರ್ಷ ಆಯ್ತ್ರಿ. 30 MLA ಬಂದಿಲ್ಲ. ರೋಡ್ ಲೈಟ್ ಇಲ್ರಿ, ಮೇನ್ ರೋಡ್ ಲೈಟ್ ಇಲ್ಲ. ನಾವು ರಾತ್ರಿ ಹೆಂಗ್ ಅಡ್ಡಾಡ್ಬೇಕ್ರಿ? ಅವ್ ಇಷ್ಟಿಷ್ಟು ಕೊರಿ ಬಿದ್ದಾವ್ರಿ, ಇಷ್ಟು ದೊಡ್ಡ ದೊಡ್ಡ ವಯಸ್ಸಾದವ್ರು ಇದಾರ ಮನ್ಯಾಗ, ಡೆಲಿವರಿ ಬಂದ್ ಮಕ್ಕಳಿದ್ದಾಳೆ. ಈ ಸಣ್ಣ ಸಣ್ಣ ಮಕ್ಳು ನೋಡ್ರಿ, ಇಷ್ಟಿಷ್ಟು ಮಕ್ಳು ಹರ್ಕೊಂಡು ಹೋಗ್ತಾವ ನೀರಾಗ. ಹಿಡ್ದೇನಂದ್ರೆ ಅಡ್ಡಪ್ಪಿಲ್ಲ. ನಾವು ಈ ಮತಕ್ಷೇತ್ರದ ಶಾಸಕರು ಯಾರು ಬಂದಿಲ್ಲ, ಭೇಟಿ ಕೊಟ್ಟಿಲ್ಲ. ಅವ್ರು ಎಂತವ್ರದಾರ ನೋಡಿಲ್ಲ. ವೋಟಿಂಗ್ ಕೇಳಕ್ ಬಂದಿದ್ರು, ಅವತ್ತು ಅಟ್ಟ ನೋಡಿಲ್ಲ. ಅವ್ರು ಎಂತವ್ರದಾರು ಗೊತ್ತಿಲ್ಲ. ನಾವೇನ್ ಕರೆಂಟ್ ಬಿಲ್ ತುಂಬುದಿಲ್ಲ, ಹೇಳ್ರಿ, ಏನೇ ಸಮಸ್ಯೆ ಇವತ್ತು? ಸಮಸ್ಯೆ ನೋಡ್ರಿ, 2009 ಹಿಡಿದು ನಮ್ಮ ಪರಿಸ್ಥಿತಿ ಇದೇ ಐತಿ. ಬಿಜಾಪುರ ಒಳಗೆ ಫಸ್ಟ್ ಲೇಔಟ್ ಅಂದ್ರೆ ಗಜ್ಜನಕಟ್ಟೆ, ಆಮೇಲೆಲ್ಲ ಬಿಜಾಪುರ ಲೇಔಟ್ ಹಾಕ್ಯಾರ. ಬಿಜಾಪುರದ ಎಲ್ಲ ಉದ್ದಾರ ಆಗೈತಿ, ನಮ್ ಗಜ್ಜನಕಟ್ಟೆ ಇನ್ನತನ ಒಂದು ರಸ್ತಾ ಮಾಡಿಲ್ಲ. ಮಳಿ ಬಂದಪ್ಪ ಅಂತಂದ್ರ ಎಲ್ಲಾರು ಆ ಕಡೆ ಎಲ್ಲಾ ಕಡೆ ಎಲ್ಲೆಲ್ಲಿ ವಿಸಿಟ್ ಆಗ್ಯಾವಲ್ಲ, ಈ ಸದ್ದ ಎಲ್ಲಾರ ಮನೆ ಕಾಂಪೌಂಡ್ದಾಗ ಇಟ್ಟೆ ನೀರು ಹೋಗ್ಯಾವ. ಅಲ್ಲಿ ಎಲ್ಲಾರು ವಿಸಿಟ್ ಮಾಡಿಕೆಸಿಂದ ಎಲ್ಲಾರು ಚಂದಗೆ ಅಲ್ಲಿ ಎಲ್ಲ ಆಕ್ಷನ್ ತೊಗೊಳತ್ತೀರಿ. ನಮ್ಮ ವಾರ್ಡ್ದಾಗ ಮಂದಿ ಹರ್ಕೊಂಡು ಹೊಂಟೈತಿ. ಸಣ್ಣ ಹುಡುಗರು ಗಟ್ಟದ ಬಿದ್ದಿಕೇಶನ್ ತೇಲಾಡ್ಕೊತ ಹೊಂಟಾರ. ಇದನ್ನ ಯಾಕೆ ಯಾರು ನೋಡಾಕತ್ತಿಲ್ಲ, ಯಾಕೆ ಬರಾಕತ್ತಿಲ್ಲ? ಇದು ಬರೇ ಮಳಿದ ಅಷ್ಟೇ ಅಲ್ಲ, ಅವಾಗಿನ ಹಿಡಿದು 20 ವರ್ಷ ಆಯ್ತು. ನಾ ಸಣ್ಣವಿದ್ದಾಗ ನೋಡ್ತೇವೆ, ನಾವೆಲ್ಲ ಸಣ್ಣವಿದ್ದಾಗ ಇಲ್ಲೇ ಬೆಳೆದೇವಿ.
ಒಂದರೆ ರಸ್ತಾ ಯಾವ್ದಾರ ಡಿಪಾರ್ಟ್ಮೆಂಟ್ ಇದು ಸ್ಯಾಂಕ್ಷನ್ ಮಾಡಿಸಿಂದ ಯಾವ್ದಾರ ರಸ್ತಾ ಮಾಡ್ಬೇಕು. ಯಾರೇ ರಸ್ತಾ ಮಾಡ್ಯಾರ? ಇವತ್ತಿಗೆ ನಾವು ನೋಡಕತ್ತ 4 MLA ದಿಂದ ನಾವು ಕಾಯ್ಕೋತ ಬಂದೇವೆ. 4 MLA ಅಂದ್ರೆ 20 ವರ್ಷದಿಂದ ಕಾಯ್ಕೋತ ಬಂದೇವೆ. ಯಾರು ಒಬ್ಬರ ಬಂದ ಕಿಶನ್ ನಮ್ ಗಚ್ಚಿನ ಕಟ್ಟೆಗೆ ಯಾರು ರಸ್ತಾ ಮಾಡ್ಯಾರ? ಬರ್ತಾರ 2009ಕ್ಕೆ ಒಂದ್ಸತಿ ಬಂದ್ರು, 2013ಕ್ಕೆ ಒಂದ್ಸತಿ ಬಂದ್ರು. ಬಂದ್ ಏನ್ ಹೇಳಿದ್ರು? ಈ ಸಲ ತಾತ್ಕಾಲಿಕ ರಸ್ತಾ ಮಾಡ್ತೇವೆ, ರಸ್ತಾ ಮಾಡಿಕೇಶನ್ ನಾಳೆ ಹಿಡಿದ್ರೆ ಶಾಶ್ವತವಾಗಿ ರಸ್ತಾ ಮಾಡಿಕೊಡ್ತೇವೆ. ಈ ಸದ ಜನರಿಗೆ ತೊಂದರೆ ಆಗತೈತಿ, ಅದರ ಸಲುವಾಗಿ ತಾತ್ಕಾಲಿಕ ರಸ್ತಾ ಮಾಡ್ತೇವೆ ಅಂತ ಹೇಳಿದ್ರು. ಅವಾಗ 7 ಕಶಿಂದ ಹೋದವ್ರು ಹೊಳಿ ಬರ್ತಾರ, ಈಗ ಬಂದ್ ಕಿಶನ್ ಮತ್ತೆ ತಾತ್ಕಾಲಿಕ ರಸ್ತೆ ಮಾಡಕತ್ತಾರ. ಅದ್ರ ಸಲುವಾಗಿ ಎಲ್ಲಾ ಜನರು ಇವತ್ತು ನಾವ್ ಎಲ್ಲಾರು ಕೂಡ ಕಿಶನ್ ಏನ್ ಮಾಡ್ತೇವೆ, ತಾತ್ಕಾಲಿಕ ರಸ್ತಾ ಮಾಡೋದಾದ್ರೆ ರಸ್ತಾನೆ ಮಾಡಕ್ ಹೋಗ್ಬೇಡ್ರಿ. 20 ವರ್ಷದಿಂದ ಐತಿ ನೀವು ತಾತ್ಕಾಲಿಕ ರಸ್ತೆ ಮಾಡಿದ್ರೆ ಸಾಕು. ಇವತ್ತೇನೈತಿ ಶಾಶ್ವತ ರಸ್ತಾ ಈ ಚಾಲು ಮಾಡಿದ್ರೆ ಇವತ್ತು ಇಲ್ಲಿ ಬಗೆಹರಿಸ್ತೇವೆ. ಇಲ್ಲಿ ಕಪ್ಪ ಅಂತಂದ್ರೆ ಇದು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋದ್ರು ಇನ್ನ ಇದಕ್ಕಿಂತ ದೊಡ್ಡ ಉಗ್ರಾಟ ಮಾಡ್ತೇವೆ ಅಂತ ನಾ ಹೇಳ್ತೀನಿ. ಅಣ್ಣ ಯಾವ ಮತಕ್ಷೇತ್ರ ಬರ್ತೈತಿ? ಇದು ನಾಲ್ಕಣ ಮತಕ್ಷೇತ್ರ ಬರ್ತದ್ರಿ. ಬಿಜಾಪುರದ ನಾಲ್ಕಣ ಮತಕ್ಷೇತ್ರ ಸಿಟಿ ಲಿಮಿಟ್ಸ್ ದಾಗ ಏನ್ ಬರ್ತೈತಿ, ವಾರ್ಡ್ ನಂಬರ್ 10 ಬರ್ತೈತಿ. ಬರೋದು ಮತಕ್ಷೇತ್ರ 4 ಮತಕ್ಷೇತ್ರ. ನಮ್ದೆಲ್ಲ ವೋಟಿಂಗ್ 4 ಮತಕ್ಷೇತ್ರ ಅದ. ಇವತ್ತಿಗೆ 3 ದಿವಸ ಆಯ್ತು ನಾವು ಶಾಸಕರಿಗೆ ಕಾಲ್ ಮಾಡಕತ್ತು. ಶಾಸಕರು ಪಿಕ್ ಮಾಡತ್ತಿಲ್ಲ, ಬಂದಿಲ್ಲ. ಇವತ್ತು ಸ್ವಲ್ಪ ಎಲ್ಲಾ ಕಡೆ ಬಿಜಿ ಅದಾರ. ಇಲ್ಲಿ ಎಲ್ಲಾ ಕಡೆ ಹೆಂಗ್ ವಿಸಿಟ್ ಮಾಡ್ಯಾರ ಹಂಗ್ ವಿಸಿಟ್ ಮಾಡಿಕೇಸಿಂದ ಇದನ್ನ ಮಾಡಿಕೊಡ್ಬೇಕಂತ ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ. ಇನ್ನೂ ತನಕ ಶಾಸಕರು ಬಂದಿಲ್ಲ, ಶಾಸಕರಲ್ಲ ಯಾರು ಬಂದಿಲ್ಲ. ಇವತ್ತು ಈಗ ನಾವು ಸ್ಟ್ರೈಕ್ ಕೂತೇವೆ ಅಂತ ಹೇಳಿ ಈಗ ಎಲ್ಲರೂ ಬರಾಕತ್ತಾರ. ಎಲ್ಲರೂ ಬಂದಕೇಸಿಂದ ಈಗ ವಿಸಿಟ್ ಮಾಡಕ್ ಹೋಗ್ಯಾರ. ವಿಸಿಟ್ ಮಾಡಕ್ ಹೋಗಿದ್ದು ಬೇಕಂದ್ರೆ ಹೋಗಿಸಿಂದ ಫಾಲೋ ಮಾಡ್ಕೊಂಡ್ ನೋಡಿ ಈಗ ವಿಸಿಟ್ ಮಾಡಕತ್ತಾರ. ಅಂದ್ರೆ ಸಮಸ್ಯೆಗೆ ಬಗೆಹರಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತಾರೆ? ಸಮಸ್ಯೆ ಬಗೆಹರಿಲಿಪ್ಪ ಅಂದ್ರೆ ಇದಕ್ಕಿಂತ ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ. ಜನಜೀವನ ಅಸ್ತವ್ಯಸ್ತ ಆಗಿದ್ದಕ್ಕೆ ಎಲ್ಲ ನೇರ ಹೊಣೆ ಎಲ್ಲ ಶಾಸಕರು, ಮೇಯರ್ ಅವರು, ಯಾರ್ಯಾರು ಅದಾರಲ್ಲ ಎಲ್ಲರೂ ಅವ್ರು ಹೊಣೆ ಅಂತ ನಾ ಇವತ್ತು ಹೇಳ್ತೀನಿ. ತಮ್ಮ ಹೆಸರು? ಸಚಿನ್ ಕುಂಶಿ ಅಂತ ಹೇಳಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.